ಹಾಯ್ ಡಿಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಒಂದು ಪೋಯಮ್ ಆಗಿರ್ತಕ್ಕಂತಹ ದ ಫಾರ್ಮರ್ಸ್ ವೈಫ್ ಅಂತಕ್ಕಂತಹ ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಮರಿ ಆಗಿದೆ. ನಿಮಗೆ ಲಾಂಗ್ ಟೈಪ್ ಇರ್ಬೋದು ಅಥವಾ ಶಾರ್ಟ್ ಟೈಪ್ ಇರ್ಬೋದು, ಯಾವುದೇ ಕ್ವೆಶನ್ ಕೇಳಿದರೂ ಕೂಡ ನಿಮಗೆ ಇಲ್ಲಿ ಆನ್ಸರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಸಮರಿ. ಬನ್ನಿ ಈ ಒಂದು ಸಮರಿಯನ್ನು ನಾವು ಡೀಟೇಲ್ ಆಗಿ ಕಲಿತಾ ಹೋಗೋಣ. ಮೊದಲನೇದಾಗಿ ನಾವು ಗಮನಿಸಬಹುದು ಟೈಟಲನ್ನು ಏನಂತ ಇದೆ, ದ ಫಾರ್ಮರ್ಸ್ ವೈಫ್ ಅಂತ ಇದೆ ಅಲ್ವಾ. ಅಂದರೆ ಒಬ್ಬ ರೈತನ ಹೆಂಡತಿಯ ಒಂದು ಕಂಡೀಷನನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅಂದರೆ ಅವಳ ಹಸ್ಬೆಂಡ್ ಏನಾಗಿದ್ದಾನೆ ಅಂದರೆ ಸುಸೈಡ್ ಮಾಡಿಕೊಂಡು ಸತ್ತು ಹೋಗಿಬಿಟ್ಟಿದ್ದಾನೆ, ಅವಳು ತುಂಬ ನೋವಿನಲ್ಲಿದ್ದಾಳೆ. ಸೊ ಅಂತಹ ಒಂದು ದುಸ್ಥಿತಿಯನ್ನು ಹೊಂದಿರತಕ್ಕಂತಹ ಒಬ್ಬ ವಿಧವೆಯ ಒಂದು ಕಂಡೀಷನ್ ಯಾವ ರೀತಿ ಇರುತ್ತೆ ನಮ್ಮ ಸಮಾಜದಲ್ಲಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಮ್ಮ ಪೋಯೆಟ್ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಈ ಒಂದು ಪೋಯಮ್ ಮೂಲಕ. ಫಸ್ಟ್ ಪಾಯಿಂಟನ್ನು ಗಮನಿಸಿ ವಿದ್ಯಾರ್ಥಿಗಳೇ. ತೆಲುಗು ರೈಟರ್ ಪಿ ಲಲಿತಾ ಕುಮಾರಿ ರೋಟ್ ದಿಸ್ ಪೋಯಮ್. ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವರು ತೆಲುಗು ಪೋಯೆಟ್ ಆಗಿರ್ತಕ್ಕಂತಹ ಪಿ ಲಲಿತಾ ಕುಮಾರಿ ಅವರು ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿ, ಓಲ್ಗಾ ಈಸ್ ಹರ್ ಪೆನ್ ನೇಮ್. ನಮ್ಮ ಪೋಯೆಟ್ ಅವರ ಒಂದು ಪೆನ್ ನೇಮ್, ನಾವೇನು ಅಂಕಿತ ನಾಮ ಅಂತ ಕರಿತೇವಲ್ವಾ, ಆ ರೀತಿ ಇಂಗ್ಲೀಷಲ್ಲಿ ನಾವು ಅದನ್ನು ಪೆನ್ ನೇಮ್ ಅಂತ ಕರಿತೇವೆ. ಸೊ ಇವರ ಒಂದು ಪೆನ್ ನೇಮ್ ಯಾವುದಪ್ಪ ಅಂದರೆ ಓಲ್ಗಾ ಅಂತಕ್ಕಂಥದ್ದು. ದ ಪೋಯಮ್ ರಿಫ್ಲೆಕ್ಟ್ಸ್ ದ ಹೆಲ್ಪ್ಲೆಸ್ ಕಂಡೀಷನ್ ಆಫ್ ದ ಫಾರ್ಮರ್ಸ್ ವೈಫ್. ಮೊದಲಿಗೆ ಹೇಳಿದ ಹಾಗೆ ಒಂದು ಹೆಲ್ಪ್ಲೆಸ್ ಕಂಡೀಷನನ್ನು, ಯಾರ ಹೆಲ್ಪ್ಲೆಸ್ ಕಂಡೀಷನ್ ಅಂದರೆ ಫಾರ್ಮರ್ಸ್ ವೈಫ್ನ ಹೆಲ್ಪ್ಲೆಸ್ ಕಂಡೀಷನನ್ನು ಈ ಒಂದು ಪೋಯಮಲ್ಲಿ ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಇಟ್ ಆಲ್ಸೋ ಶೋಸ್ ಹರ್ ಎಗೋನಿ, ಫ್ರಸ್ಟ್ರೇಷನ್ ಆ್ಯಂಡ್ ಚಾಲೆಂಜಸ್ ಆಫ್ಟರ್ ದ ಡೆತ್ ಆಫ್ ಹರ್ ಹಸ್ಬೆಂಡ್. ತನ್ನ ಒಂದು ಗಂಡನನ್ನು ಕಳೆದುಕೊಂಡ ಮೇಲೆ, ಡೆತ್ ಅಂದರೆ ಸತ್ತು ಹೋಗ್ಬಿಡ್ತಾನೆ ಅವನು, ಸತ್ತು ಹೋದ ನಂತರ ಅವಳಿಗೆ ಆಗ್ತಕ್ಕಂತಹ ಒಂದು ಎಗೋನಿ ಅಂದರೆ ಅಪಾರವಾಗಿರ್ತಕ್ಕಂತಹ ಒಂದು ನೋವಿರ್ಬೋದು, ಫ್ರಸ್ಟ್ರೇಷನ್ ಹತಾಶೆ ಇರ್ಬೋದು, ಮತ್ತು ಚಾಲೆಂಜಸ್, ಏನೆಲ್ಲ ಜೀವನದಲ್ಲಿ ಅವಳು ಮುಂದೆ ಚಾಲೆಂಜಸ್ಸನ್ನು ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಈ ಒಂದು ಪೋಯಮಲ್ಲಿ ಅವಳ ಒಂದು ಮನಸ್ಥಿತಿಯನ್ನು ಕೂಡ ನೋಡ್ತೇವೆ. ದ ಫಾರ್ಮರ್ ಕಮಿಟೆಡ್ ಸುಸೈಡ್. ಅವಳ ಹಸ್ಬೆಂಡ್ ಏನು ಮಾಡ್ತಾನೆ, ಸುಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಗಮನಿಸ್ಬೋದು, ಬಿಕಾಸ್ ಹಿ ವಾಸ್ ಅನೇಬಲ್ ಟು ರೀಪೇ ದ ಡೆಫ್ಟ್. ರೈತರು ಅಂದ ತಕ್ಷಣ ನಮಗೆ ನೆನಪಾಗೋದು ಏನಪ್ಪ ಅಂದರೆ ಮೊದಲಿಗೆ ಡೆಫ್ಟ್ ಅಂದರೆ ಸಾಲ ಅಂತಕ್ಕಂಥದ್ದು. ಸೊ ಇಲ್ಲಿ ನಮ್ಮ ಫಾರ್ಮರ್ಸ್ ವೈಫ್ ಏನಿದ್ದಾಳೋ ಅವಳ ಹಸ್ಬೆಂಡ್ ಆಗಿರ್ತಕ್ಕಂಥ ಫಾರ್ಮರ್ ಕೂಡ ಅಪಾರ ಪ್ರಮಾಣದಲ್ಲಿ ಸಾಲ ಮಾಡಿರ್ತಾನೆ, ಮತ್ತು ಆ ಸಾಲವನ್ನು ಅನೇಬಲ್ ಟು ರೀಪೇ, ಆ ಸಾಲ ತೀರಿಸಲಿಕ್ಕೆ ಅವನ ಕಡೆಯಿಂದ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಅವನು ಸತ್ತು ಹೋಗ್ತಾ ಇದ್ದಾನೆ. ಮತ್ತು ಇನ್ನೊಂದು ವಿಷಯ ನೀವು ನೆನಪಿಟ್ಕೋಬೇಕು, ಅವನು ಬೆಳೀತಾ ಇದ್ದಂತಹ ಬೆಳೆಯ ಹೆಸರು ಯಾವುದಪ್ಪ ಅಂದರೆ ಕಾಟನ್ ಅಂತಕ್ಕಂಥದ್ದು. ಆ ಒಂದು ಕಾಟನ್ ಸರಿಯಾಗಿ ಬೆಳೆದಿರೋದಿಲ್ಲ ಆ ವರ್ಷ. ಹಿ ಲೆಫ್ಟ್ ಆಲ್ ದ ಡೆಬ್ಟ್ಸ್ ಆನ್ ಹಿಸ್ ವೈಫ್. ಈಗೇನೋ ಅವನು ಸತ್ತು ಹೋಗ್ಬಿಟ್ಟಿದ್ದಾನೆ, ಆದರೆ ಆ ಸಾಲವೆಲ್ಲವೂ ಕೂಡ ಈಗ ತನ್ನ ಹೆಂಡತಿಯ ಮೇಲೆ ಬಿದ್ದಿದೆ. ಅಂದರೆ ಅವನು ಸತ್ತು ಹೋದ್ಮೇಲೆ ಅವನ ಹೆಂಡತಿನೇ ಆ ಸಾಲವನ್ನು ತೀರಿಸಬೇಕಾಗುತ್ತಲ್ವಾ, ಹಾಗಾಗಿ. ಹಿ ರಿಮೈನ್ಡ್ ವರ್ಚುವಸ್ ಬೈ ಎಂಡಿಂಗ್ ಹಿಸ್ ಲೈಫ್ ವೇರ್ ಆಸ್ ಶಿ ರಿಮೇನ್ಸ್ ಅ ಸಿನ್ನರ್ ಇನ್ ದ ಐಸ್ ಆಫ್ ಆನ್ ಆರ್ಥೋಡಾಕ್ಸ್ ಸೊಸೈಟಿ. ಅವನು ಸತ್ತು ಹೋದವನು ವರ್ಚುವಸ್ ಅಂದರೆ ಒಬ್ಬ ಪುಣ್ಯಾತ್ಮನಾಗ್ಬಿಡ್ತಾನೆ, ಅವನು ಸತ್ತು ಹೋಗ್ಬಿಟ್ಟಿದ್ದಾನೆ ಈಗ. ಬಟ್ ಬದುಕಿರ್ತಕ್ಕಂತಹ ಅವನ ಹೆಂಡತಿ ಸಮಾಜದ ಅಂದರೆ ಸಾಂಪ್ರದಾಯಿಕ ಸಮಾಜದ ಒಂದು ಕಣ್ಣಿನಲ್ಲಿ ಸಿನ್ನರ್ ಅಂದರೆ ಒಬ್ಬ ಪಾಪಿ ಆಗಿಬಿಡ್ತಾಳೆ. ಯಾಕೆಂದರೆ ಎಲ್ಲ ಸಾಲವನ್ನು ಅವಳೇ ತೀರಿಸಬೇಕು, ಇವಳಿಂದಾನೇ ಅವನು ಸತ್ತು ಹೋದ ಅಂತಕ್ಕಂತಹ ಕೆಟ್ಟ ಹೆಸರನ್ನು ಕೂಡ ಸಮಾಜ ಅವಳ ಮೇಲೆ ಇಟ್ಟು ಬಿಡುತ್ತೆ. ಸೊ ಅಂತಹ ಒಂದು ಕೆಟ್ಟ ಪದಗಳನ್ನು ಕೂಡ ಅವಳು ಕೇಳಬೇಕಾಗುತ್ತೆ. ದ ಮ್ಯಾನ್ ಹ್ಯಾಸ್ ಎಸ್ಕೇಪ್ಡ್ ಫ್ರಮ್ ದ ಕ್ರೆಡಿಟರ್ಸ್ ಆ್ಯಂಡ್ ಸೊಸೈಟಿ. ಈ ಒಂದು ಸಮಾಜದಿಂದ ಮತ್ತು ಅವನಿಗೇನು ಸಾಲವನ್ನು ಕೊಟ್ಟಿದ್ರಲ್ವ ಆ ಸಾಲಗಾರರಿಂದ ಅವನು ಎಸ್ಕೇಪ್ ಆಗ್ತಾ ಇದ್ದಾನೆ. ಫಾರ್ಮರ್ ಅಂದರೆ ತನ್ನ ಒಂದು ಸಾವಿನ ಮೂಲಕ, ಸುಸೈಡ್ ಮಾಡ್ಕೊಳ್ಳೋದ್ರ ಮೂಲಕ. ಎವ್ರಿ ಟೈಮ್ ದೆರ್ ವಾಸ್ ಎ ಕ್ರಾಪ್ ಫೇಲ್ಯೂರ್ ಹಿ ಹ್ಯಾಡ್ ಟು ಬೆಂಡ್ ಹಿಸ್ ಹೆಡ್ ವಿತ್ ಹ್ಯಾಂಡ್ ಸ್ಟ್ರೆಚ್ಡ್ ಬಿಫೋರ್ ಈಸ್ ಕ್ರೆಡಿಟರ್ಸ್. ಪ್ರತಿ ಸಾರಿ ಬೆಳೆ ಬೆಳೆದಾಗ ಅವನೇನು ಮಾಡಬೇಕಾಗಿತ್ತು ಅಂದರೆ ಯಾರು ದುಡ್ಡನ್ನು ಕೊಟ್ಟಿರ್ತಾರೋ ಸಾಲವನ್ನು ಅವರ ಮುಂದೆ ಬೆಂಡ್ ಅಂದರೆ ತನ್ನ ಒಂದು ತಲೆ ತಗ್ಗಿಸಿ ನಿಂತ್ಕೋಬೇಕಾಗಿತ್ತು ಮತ್ತು ಕೈ ಚಾಚಿ ನಿಂತ್ಕೋಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಸಾಲ ಕೊಡಿ ಅಂತ ಅವ್ರ ಹತ್ರ ಮನವಿಯನ್ನು ಮಾಡ್ಕೋಬೇಕಾಗಿತ್ತು. ಬಟ್ ಈಗ ಅವನು ಸತ್ತು ಹೋಗಿದ್ದಾನೆ, ಇಂತಹ ಪರಿಸ್ಥಿತಿಗಳಿಂದ ಅವನು ಮುಕ್ತನಾಗಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇದರ ಅರ್ಥ ತನ್ನ ಎಲ್ಲ ನೋವನ್ನು ತನ್ನ ಹೆಂಡತಿಯ ಮೇಲೆ ಬಿಟ್ಟು ಹೋಗಿದ್ದಾನೆ ಅಂತಲೂ ಕೂಡ ಅರ್ಥ ಮಾಡ್ಕೊಳ್ಳಿ ನೀವು. ಬಟ್ ನೌ ಹಿ ಹ್ಯಾಸ್ ಕ್ರಾಸ್ಡ್ ಓವರ್ ಆಲ್ ಆಫ್ ದೀಸ್ ಆಪ್ಷನ್ಸ್. ಇಂತಹ ಎಲ್ಲ ಆಪ್ಷನ್ಸ್ಗಳಿಂದ ಈಗ ಅವನು ಕ್ರಾಸ್ ಅಂದರೆ ಅವನು ಬಿಟ್ಟು ಹೋಗಿದ್ದಾನೆ, ಮುಕ್ತನಾಗಿದ್ದಾನೆ ಅಂತಕ್ಕಂಥದ್ದು. ಸೊ ಶಿ ಅಕ್ಯೂಸ್ಡ್ ಹರ್ ಹಸ್ಬೆಂಡ್ ದ್ಯಾಟ್ ಹಿ ಪಾಯ್ಸನ್ಡ್ ಹಿಮ್ಸೆಲ್ಫ್ ಆ್ಯಂಡ್ ಹ್ಯಾಡ್ ಗಾನ್ ಅವೇ ಬೈ ಪಾಯ್ಸನಿಂಗ್
ಹರ್ ಎಕ್ಸಿಸ್ಟೆನ್ಸ್. ಎಸ್, ಅವನೇನೋ ವಿಷವನ್ನು ತೆಗೆದುಕೊಂಡು ಸತ್ತು ಹೋಗಿಬಿಟ್ಟಿದ್ದಾನೆ, ಆದರೆ ಇವಳ ಒಂದು ಅಸ್ತಿತ್ವಕ್ಕೆ ಅವನೇನು ಮಾಡಿದ್ದಾನೆ, ವಿಷವನ್ನು ಬೆರೆಸಿ ಹೋಗಿದ್ದಾನೆ. ಅಂದರೆ ಇವಳು ಬದುಕಿರುವಷ್ಟು ದಿನ ಆ ವಿಷದೊಂದಿಗೇ ಬದುಕಬೇಕಾಗಿದೆ. ಯಾಕೆಂದರೆ ಅವಳು ಸಾಯಲಿಕ್ಕೆ ಗಂಡನ ಥರ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಅವಳು ಸಿದ್ಧಳಿಲ್ಲ, ಜೀವನವನ್ನು ಎದುರಿಸಲಿಕ್ಕೆ ಸಿದ್ಧಳಿದ್ದಾಳೆ. ಬಟ್ ಆ ಒಂದು ಎಲ್ಲ ನೋವುಗಳನ್ನು ಅವಳು ಈಗ ಸಹಿಸ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಪಾಯಿಂಟನ್ನು ಗಮನಿಸಿ. ಶಿ ರಿಕಾಲ್ಡ್ ಹರ್ ಮೆಮೊರೀಸ್ ಆಫ್ ಹೌ ಹಿ ಬ್ಲೇಮ್ಡ್ ಹರ್. ಎಸ್, ಯಾವ ರೀತಿ ಬ್ಲೇಮ್ ಅಂದರೆ ಬೈಯುವುದು, ನಿಂದಿಸೋದು ಅಂತೇಳಿ, ಬದುಕಿದ್ದಾಗ ಅವಳ ಗಂಡ ಇವಳನ್ನು ಯಾವ ರೀತಿ ನಿಂದಿಸಿದ್ದ ಅಂತಕ್ಕಂಥದ್ದನ್ನು ಅವಳೀಗ ನೆನಪು ಮಾಡ್ಕೊಳ್ತಾಳೆ. ಶಿ ಆಲ್ಸೋ ರಿಮೆಂಬರ್ಡ್ ದ ಮೆಮೊರೀಸ್ ಆಫ್ ಹಿಮ್ ಬೀಟಿಂಗ್ ಹರ್. ಎಸ್, ಅವನು ಅನೇಕ ಸಂದರ್ಭದಲ್ಲಿ ಇವಳನ್ನು ಹೊಡೆದಿರ್ತಾನೆ, ಆ ಏಟುಗಳನ್ನು ಕೂಡ ಇವಳು ನೋವಿನಿಂದಾನೇ ನೆನಪು ಮಾಡಿಕೊಳ್ತಾ ಇದ್ದಾಳೆ. ಹಿ ಗೇವ್ ಹರ್ ಎ ಡೆತ್ ಬ್ಲೋ ಬೈ ಕಮಿಟಿಂಗ್ ಸುಸೈಡ್. ಎಸ್, ನೋಡಿ, ಅವನು ಬೈದಿರ್ಬೋದು, ಹೊಡೆದಿರ್ಬೋದು, ಅದೆಲ್ಲವನ್ನ ಕೂಡ ಅವಳು ಸಹಿಸ್ಕೊಳ್ತಾ ಇದ್ಲು. ಆದರೆ ಈಗ ಇಷ್ಟೊಂದು ದೊಡ್ಡ ಭಯಂಕರವಾಗಿರ್ತಕ್ಕಂತಹ ಆಘಾತವನ್ನು ಅವನು ನನಗೆ ತಂದು ಕೊಡ್ತಾನೆ ಅಂತ ಅವಳು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಸುಸೈಡನ್ನು ಮಾಡಿಕೊಳ್ಳೋದ್ರ ಮೂಲಕ ಅವನೊಂದು ಡೆತ್ ಬ್ಲೋ, ಅಂದರೆ ಅವಳ ಜೀವನದಲ್ಲಿ ಮರೆಯಲಿಕ್ಕೆ ಆಗದೇ ಇರುವಷ್ಟು, ಚೇತರಿಸಿಕೊಳ್ಳಲಿಕ್ಕೆ ಆಗದೇ ಇರುವಷ್ಟು ದೊಡ್ಡ ಹೊಡೆತವನ್ನೇ ಕೊಟ್ಟು ಹೋಗಿದ್ದಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ. ಶಿ ಹ್ಯಾಡ್ ನೆವರ್ ಥಾಟ್ ಅಬೌಟ್ ಹಿ ಸುಸೈಡ್. ಯಾವತ್ತೂ ಕೂಡ ಅವಳು ಅಂದ್ಕೊಂಡೇ ಇರಲಿಲ್ಲ ತನ್ನ ಗಂಡ ಈ ರೀತಿ ಸತ್ತು ಹೋಗಿಬಿಡ್ತಾನೆ, ಸುಸೈಡ್ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದನ್ನು. ಶಿ ಎಕ್ಸ್ಪ್ರೆಸಸ್ ಹರ್ ಹೆಲ್ಪ್ಲೆಸ್ನೆಸ್ ಆಫ್ ಹೌ ಶಿ ವುಡ್ ಬಿಯರ್ ದ 4 ಚಿಲ್ಡ್ರನ್. ಎಸ್, ಈಗ ಅವನು ಸತ್ತು ಹೋಗ್ಬಿಟ್ಟಿದ್ದಾನೆ. ಈಗ ಅವರಿಗೆ 4 ಮಕ್ಕಳು ಏನಿದ್ದಾರೋ ಆ 4 ಮಕ್ಕಳನ್ನು ಸಾಕ್ತಕ್ಕಂತಹ ಮಹತ್ತರವಾದ ಹೊಣೆ ಇವಳ ಮೇಲೆ ಇದೆ. Now that he has killed himself, her life is miserable without any crop, with unsettled debt and dignity biting the dust. ಎಸ್, ಈಗ ನೋಡಿ, ಆ ಒಂದು ಸಾಲದ ಬಾಧೆ ತಾಳಲಾರದೆ ಅವಳ ಹಸ್ಬೆಂಡ್ ಸತ್ತು ಹೋಗ್ಬಿಟ್ಟಿದ್ದಾನೆ. ಆದರೆ ಈಗ ಅವಳು ದೂರ ಆಗಲಿಕ್ಕೆ ಆಗುವುದಿಲ್ಲ, ಮತ್ತು ಏನು ಆ ಕಾಟನ್ ಬೆಳೆ ಬೆಳೆದಿದ್ರೋ ಅದು ಕೈಗೆ ಬಂದಿಲ್ಲ. ಇದೇ ಕಾರಣದಿಂದ ಗಂಡ ಸತ್ತು ಹೋಗಿದ್ದಾನೆ. ಈಗ ಗಂಡನೂ ಇಲ್ಲ ಮತ್ತು ಆ ಬೆಳೆನೂ ಕೂಡ ಬಂದಿಲ್ಲ, ಮತ್ತು ಸಾಲವೂ ಕೂಡ ಅನ್ಸೆಟಲ್, ಅಂದರೆ ಸಾಲ ತೀರಿಲ್ಲ. ಅದೆಲ್ಲವನ್ನ ಇವಳು ಏನು ಮಾಡಬೇಕಾಗಿದೆ, ಸಹಿಸ್ಕೋಬೇಕಾಗಿದೆ, ನಿಭಾಯಿಸಬೇಕಾಗಿದೆ. She says that it just takes a moment to think extreme, but to face life it needs a brave heart. ಸಾಯಬೇಕು ಅಂದ್ಕೊಂಡ್ರೆ ತುಂಬ ಹೊತ್ತೇನಾಗೋದಿಲ್ಲ, ಕೇವಲ ಒಂದು ಕ್ಷಣ, ಮೊಮೆಂಟ್ ಸಾಕಾಗುತ್ತೆ. ಆದರೆ ಬದುಕಬೇಕಪ್ಪ ಅಂದರೆ ಮತ್ತು ಲೈಫನ್ನು ನಾವು ಅಂದರೆ ಎದುರಿಸಬೇಕು ಅಂದರೆ ಅದಕ್ಕೆ ಬ್ರೇವ್ ಹಾರ್ಟ್ ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಅವಳು ಹೇಳ್ತಾ ಇದ್ದಾಳೆ. ಅಂದರೆ ನಾವು ಧೈರ್ಯಶಾಲಿಗಳಾಗಿದ್ದರೆ ಮಾತ್ರ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ಕಷ್ಟಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ತನ್ನ ಗಂಡ ಒಬ್ಬ ಹೇಡಿ ಅಂತಕ್ಕಂಥದ್ದನ್ನು ಅವಳು ಇಲ್ಲಿ ಹೇಳ್ತಾ ಇದ್ದಾಳೆ. ಯಾಕೆಂದರೆ ಅವನು ಸಾಯಲಿಕ್ಕೆ ತೆಗೆದುಕೊಂಡಿದ್ದು ಕೇವಲ ಒಂದು ಕ್ಷಣ ವಿಚಾರ ಮಾಡಿಬಿಟ್ಟು ಸತ್ತು ಹೋಗಿದ್ದಾನೆ. ಒಂದು ವೇಳೆ ಅವನು ಬದುಕಿದ್ದಿದ್ರೆ, ಧೈರ್ಯವನ್ನು ತೋರಿಸಿದ್ದಿದ್ರೆ ಜೀವನವನ್ನು ಯಶಸ್ಸಿನಿಂದ ಎದುರಿಸಬಹುದಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಅವಳು ಹೇಳ್ತಾ ಇದ್ದಾಳೆ. ಅದಕ್ಕೆ ಸಾಯುವುದಕ್ಕಿಂತ ಬದುಕನ್ನು ಎದುರಿಸಬೇಕು ಅಂತಕ್ಕಂತಹ ಮೆಸೇಜನ್ನು ಕೂಡ ಆ ಒಂದು ಫಾರ್ಮರ್ಸ್ ವೈಫ್ ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾಳೆ ವಿದ್ಯಾರ್ಥಿಗಳೇ. ಶಿ ಈಸ್ ಡಿಟರ್ಮೈನ್ಡ್ ಟು ಬಿ ಒನ್. ಎಸ್, ನಾನು ಈ ಒಂದು ಬ್ರೇವ್ ಹಾರ್ಟನ್ನು ಪ್ರೂವ್ ಮಾಡ್ತೇನೆ, ಲೈಫನ್ನು ಫೇಸ್ ಮಾಡ್ತೇನೆ ಅಂತಕ್ಕಂಥದ್ದನ್ನು ಅವಳು ಇಲ್ಲಿ ಡಿಟರ್ಮೈನ್ಡ್ ಅಂದರೆ ದೃಢ ನಿಶ್ಚಯದೊಂದಿಗೆ ನಿರ್ಧರಿಸ್ತಾ ಇದ್ದಾಳೆ. ಅಂದರೆ ತನ್ನ ಗಂಡನ ರೀತಿ ಅವಳು ಹೇಡಿಯಾಗಲಿಕ್ಕೆ ರೆಡಿ ಇಲ್ಲ. ಇನ್ನು ಮುಂದಿನ ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮೆಸೇಜನ್ನು ಕೊಡ್ತಾ ಇದ್ದಾವೆ ನೋಡಿ. ಆಫ್ಟರ್ ಆಲ್ ಶಿ ಈಸ್ ಗೋಯಿಂಗ್ ಟು ಟೀಚ್ ಹರ್ ಚಿಲ್ಡ್ರನ್ ಟು ಫೈಟ್ ದ ಆಡ್ಸ್ ಆ್ಯಂಡ್ ದ ಲೆಸನ್ಸ್ ಆಫ್ ಲೈಫ್. ತನ್ನ ಮಕ್ಕಳು ತನ್ನ ಗಂಡನಂತೆ ರಣಹೇಡಿ ಆಗಬಾರ್ದು, ಅವರ ಲೈಫನ್ನು ಫೇಸ್ ಮಾಡಬೇಕು. ಜೀವನದಲ್ಲಿ ಫೈಟ್ ಅಂದರೆ ಒಂದು ಹೋರಾಟವನ್ನು ಮಾಡಬೇಕು. ಆಡ್ಸ್ ಅಂದರೆ ತೊಂದರೆಗಳು ಏನೇ ಬರಲಿ ಜೀವನದಲ್ಲಿ ಅವೆಲ್ಲವನ್ನು ಕೂಡ ಅವರು ಎದುರಿಸಿ ಮುನ್ನಡೆಯುವಂತಹ ಒಂದು ಜೀವನವನ್ನು ರೂಪಿಸಿಕೊಳ್ಳಲು ನಾನು ಅವರಿಗೆ ಸಲಹೆಯನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಅವಳು ಡಿಸೈಡ್ ಮಾಡ್ತಾ ಇದ್ದಾಳೆ. She gave us a beautiful message that life is a wonderful gift. ಎಸ್, ಅವಳ ಒಂದು ಮೆಸೇಜ್ ನಮಗೆ ಸಿಗ್ತಾ ಇದೆ. ಅದೇನಪ್ಪ ಅಂದರೆ ಜೀವನ ಅಂತಕ್ಕಂಥದ್ದು ಒಂದು ವಂಡರ್ಫುಲ್ ಆಗಿರುವ ಗಿಫ್ಟ್ ಆಗಿದೆ, ಅದನ್ನು ಯಾರೂ ಕೂಡ ಹಾಳು ಮಾಡಿಕೊಳ್ಳಬಾರದು ಅಂಥೇಳಿ ಅವಳು ಇಲ್ಲಿ ಹೇಳ್ತಾ ಇದ್ದಾಳೆ ವಿದ್ಯಾರ್ಥಿಗಳೇ. ಡೆತ್ ಈಸ್ ನಾಟ್ ದ ಸೊಲ್ಯೂಷನ್. ಸಾವು ಅಂತಕ್ಕಂಥದ್ದು ಯಾವುದಕ್ಕೂ ಕೂಡ ಪರಿಹಾರ ಅಲ್ಲ. ಬಟ್ ಇಟ್ ಈಸ್ ಜಸ್ಟ್ ಆನ್ ಈಸಿ ಎಸ್ಕೇಪ್ ಫಾರ್ ಪೀಪಲ್ ಲೈಕ್ ಹರ್ ಹಸ್ಬೆಂಡ್. ಕೇವಲ ಎಸ್ಕೇಪ್ ಆಗಲಿಕ್ಕೆ ಒಂದು ತಂತ್ರ ಮಾತ್ರ ಆಗಿದೆ. ಅದು ಹೇಡಿಗಳು ಮಾಡಿಕೊಳ್ತಕ್ಕಂತಹ ಆಯ್ಕೆ ಆಗಿದೆ. ಬದುಕು ಅಂತಕ್ಕಂಥದ್ದು ವೀರರ ಆಯ್ಕೆ ಆದರೆ ಸಾವು ಅಂತಕ್ಕಂಥದ್ದು ಹೇಡಿಗಳ ಆಯ್ಕೆ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ.
ಸೊ ಶಿ ಈಸ್ ಡಿಟರ್ಮೈಂಡ್ ಟು ಎಂಬ್ರೇಸ್ ಲೈಫ್. ಏನೇ ಆಗಲಿ ನಾನು ಈ ಒಂದು ಜೀವನವನ್ನು ಅಪ್ಪಿಕೊಂಡು ಮುಂದೆ ಸಾಕ್ತೇನೆ ಅಂತಕ್ಕಂತಹ ಒಂದು ದೃಢ ನಿರ್ಧಾರವನ್ನು ಅವಳ ಮಾತುಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಹೆಚ್ಚಿನ ಲೆಸನ್ಸ್ಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.